ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಶುಕ್ರವಾರ ವ್ಲಾಗು, ಅಂದರೆ ಇವಾಗ ಆಷಾಢ ಶುಕ್ರವಾರ ಅಲ್ವಾ, ಆವತ್ತಿನ ದಿವಸದ ವ್ಲಾಗು. ಸ್ವಲ್ಪ ಲೇಟ್ ಆಯಿತು. ನಾನು ಬೆಳಿಗ್ಗೆನೇ 3 ಕಾಲಷ್ಟಲ್ಲೇ ಸ್ನಾನ ಮತ್ತು ಮನೆಯೆಲ್ಲ ಗುಡಿಸಿ ಒರೆಸಿ ಫಸಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಸೊ ಇಲ್ಲಿ ನೋಡಿ, ಹಾಗೆ ಹೂ ಕೂಡ ಮುಡಿಸಿ ಹಾಗೆ ದೀಪಕ್ಕೆ ಎಣ್ಣೆ ಹಾಕ್ತಾಯಿದ್ದೆ. ಹಾಗೆ ಲಕ್ಷ್ಮೀ ಅಮ್ಮನವರು ಹೀಗೆ ಏನೋ ಮನಸ್ಸಲ್ಲಿ ಅಂದ್ಕೊಂಡೆ, ಹಾಗೆ ಟಪ್ ಅಂತ ಬಲಗಡೆಯಿಂದ ಹೊರ ಕೊಟ್ಟರು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ನಾನು ಈ ಬ್ರಾಹ್ಮಿ ಮುಹೂರ್ತದ ಪೂಜೆನ ಒಂದು 4-5 ವರ್ಷದಿಂದ ಮಾಡ್ಕೊಂಬರ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ನನಗೆ ಹಾಗೆ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದೇ ಮೆಟ್ಲು ಹತ್ತಿ ಮನುಷ್ಯ ಮೇಲೆ ಬರಬೇಕು ಅಂತ ಹೇಳ್ತಾರಲ್ಲ, ಅದು ಖಂಡಿತ ನನ್ನ ಲೈಫಲ್ಲಿ ಆಗ್ತಾನೇ ಇದೆ. ಸೊ ಈಗೆಲ್ಲ ನಾವು ಒಬ್ರಿಗೆ ಒಳ್ಳೆಯದನ್ನು ಬಯಸಿದ್ರೆ ನಮಗೂ ಒಳ್ಳೆಯದಾಗುತ್ತೆ ಅಂತಾರಲ್ಲ, ಹಾಗೆ. ಸೊ ನೋಡಿದ್ರಲ್ಲ, ಟೈಮ್ ಕೂಡ 4:39 ಅಷ್ಟರಲ್ಲಿ ಹಣ್ಣಿಟ್ಟು ದೀಪ ಹಚ್ಚಿದೆ. ಅಂದರೆ ಬ್ರಾಹ್ಮಿ ಮುಹೂರ್ತ ಬಂದು ನನಗೆ ಬೆಳಿಗ್ಗೆ 4:11ದಿಂದ 4:49-50 ಇತ್ತು. ಅದು ಅಷ್ಟರಲ್ಲಿ ದೀಪ ಹಚ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸೊ ನಾನು ದೀಪನ ಹಚ್ಕೊಂಬಿಟ್ಟೆ. ಇವಾಗ ನೈವೇದ್ಯ ಇನ್ನೂ ಮಾಡಿರಲಿಲ್ಲ. ಅಷ್ಟರಲ್ಲಿ ದೀಪ ಹಚ್ಚಿಟ್ಬಿಟ್ಟು ಆ ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ದೀಪ ಹಚ್ಬಿಟ್ರೆ ನಾವು ಪೂಜೆ ಶುರು ಮಾಡಿದ್ದೀವಿ ಅಂತ ಅರ್ಥ ಅಂತ ಹೇಳಿದ್ರು ಅಂದ್ಬಿಟ್ಟು ಅಷ್ಟರಲ್ಲಿ ಹಚ್ಚಿಟ್ಬಿಟ್ಟು ಸೊ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಹೋದೆ. ಇವತ್ತು ನನಗೆ ಎಷ್ಟು ಥರ ಹೂ ಸಿಕ್ತೋ ಅಷ್ಟು ಥರ ಹೂ ತೊಗೊಂಡಿದ್ದೀನಿ. ಸಂಪಿಗೆ ಹೂ ತೊಗೊಂಡಿದ್ದೀನಿ, ರೋಸು, ಶಾಮಂತಿಗೆ, ಅಮ್ಮನವ್ರಿಗೆ ಇಷ್ಟ ಆಗಿರೋ ಅಂಥ ಕನಕಾಂಬರ ಹೂವು, ಹಾಗೆ ಮಲ್ಲಿಗೆ ಹೂವು ಎಲ್ಲನೂ ತೊಗೊಂಬಂದು ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಖುಷಿಯಾಯಿತು. ತುಂಬ ಚೆನ್ನಾಗಿರುತ್ತೆ. ಆ ಬೆಳಗಿನ ಜಾವದಲ್ಲಿ ಪೂಜೆ ಮಾಡ್ತೀವಲ್ಲ, ಅವಾಗ ನೋಡಬೇಕು ಮನೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆ ಧೂಪ ಹಾಕ್ತೀವಲ್ಲ, ಆ ಘಮ ಇಡೀ ಮನೆಯೆಲ್ಲ ಧೂಪ ಹಾಕ್ಕೊಂಬರ್ತೀನಿ. ನನಗಂತೂ ತುಂಬ ಖುಷಿಯಾಯಿತು. ನಾನು ಅಂದರೆ ಬರೀ ದೇವ್ರ ಮನೆಯದು ವಿಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ. ಫುಲ್ಲು ನನಗೆ ವಿಡಿಯೋ ಎಲ್ಲ ಮಾಡೋಕ್ಕೆ ಅಷ್ಟು ಇದಿಲ್ಲ. ಅಂದರೆ ಟ್ರೈಪ್ಯಾಡೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ನನ್ನ ಹತ್ರ ಅದೆಲ್ಲ ಫೆಸಿಲಿಟಿ ಇಲ್ಲ. ಅದರಿಂದ ನಾನು ದೇವ್ರ ಮನೆ ಕ್ಲಿಪ್ಪಿಂಗ್ ಮಾತ್ರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಿ ಹಾಗೆ ನೈವೇದ್ಯ ಕೂಡ ಇವತ್ತು ಕೇಸರಿ ಬಾತು ಮತ್ತು ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಾಯಿತು. ಅಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಅಮ್ಮನವ್ರಿಗೆ ದೀಪ, ಧೂಪ, ನೈವೇದ್ಯ, ಮಂಗಳಾರತಿ ಎಲ್ಲ ಮಾಡಿ ಅಚ್ಚುಕಟ್ಟಾಗಿ ಪೂಜೆ ಮುಗಿಸಿ ಹಾಗೆಯೇ ಮತ್ತು ನನ್ನ ಮಗನ ಸ್ಕೂಲ್ಗೂ ಕರ್ಕೊಂಡೋಗಿ ಬಿಟ್ಟು ಬರ್ತಾ ಇವತ್ತು ಅಮ್ಮನವರ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ. ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬಾ ಖುಷಿಯಾಯಿತು. ಸೊ ನೀವೆಲ್ಲರೂ ಹೇಗೆ ಮಾಡಿದ್ರಿ ಆಷಾಢ ಶುಕ್ರವಾರದ ಪೂಜೆ ಅನ್ನೋದನ್ನು ಕೂಡ ನನ್ನ ಜೊತೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಹಾಗೆ ಇಲ್ಲಿ ಕಾಮಾಕ್ಷಮ್ಮನ ದೀಪ ಕೂಡ ಹಚ್ಕೊಂಡಿದ್ದೆ. ಕಳಶಕ್ಕೂ ಕೂಡ ಇವತ್ತು ಮಲ್ಲಿಗೆ ಹೂವನ್ನೇ ಹಾಕ್ಕೊಂಡಿದ್ದೀನಿ. ಸೊ ನಾನು ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡಿದ್ದೆ ಇವತ್ತು. ಅಂದರೆ ನಾನು ಸುಮಾರು ವರ್ಷದಿಂದ ಕುಂಕುಮಾರ್ಚನೆ ಮಾಡ್ಕೊಂಬರ್ತೀನಿ. ಆದಷ್ಟು ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ದೀಪ ಹಚ್ಚೋಕ್ಕೆ ಟ್ರೈ ಮಾಡ್ತೀನಿ, ಅಂದ್ಕೊಳ್ತೀನಿ. ಆದಷ್ಟು ಇನ್ನೂ ಬೇಗನೆ ಮಾಡೋಣ ಅಂತ 2:15-2:30 ಎಲ್ಲ ಎದ್ದಿರ್ತೀನಿ. ಬಟ್ ಆದರೂ ಟೈಮ್ ಸಾಲೋದೇ ಇಲ್ಲ, ಓಡ್ತಾನೇ ಇರುತ್ತೆ. ಇಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ರು ಪಟ ಟೈಮ್ ಹೋಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹಾಗೆ ಬಂದು ದೇವಸ್ಥಾನದಲ್ಲಿ ಐನೋರ ಹತ್ರ ಅರ್ಚನೆ ಕೂಡ ಮಾಡಿಸ್ದೆ. ಅವರು ಅರ್ಚನೆ ಮಾಡ್ತಾಯಿದ್ರು. ಸೊ ಅರ್ಚನೆ ಮಾಡಿಸ್ಕೊಂಡು ಅಲ್ಲಿ ಮಂಗಳಾರತಿ ತೊಗೊಂಡು ಹಾಗೆ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತು ನೆಮ್ಮದಿಯಾಗಿ ನಿಧಾನಕ್ಕೆ ಮನೆಗೆ ಬಂದೆ. ಮಗನ ಸ್ಕೂಲಿಗೆ ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂದ್ರಲ್ಲ, ಚೆನ್ನಾಗಾಯಿತು ದರ್ಶನ. ನೀವು ಎಲ್ಲರೂ ದರ್ಶನ ಮಾಡಿ ಹೇಗಿತ್ತು ಅಮ್ಮನವ್ರ ದರ್ಶನ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೋಬೋದು. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಯಾರಿಗಾದರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನನ್ನ ಆಷಾಢ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದ ಪೂಜೆ ಹೀಗಿತ್ತು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.